channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 2ನೇ ಪದ್ಯವಾದ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕವಿ CM ಗೋವಿಂದರೆಡ್ಡಿರವರು ಬರೆದಿದ್ದಾರೆ. ಕವಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು CM ಗೋವಿಂದರೆಡ್ಡಿ. ಇವರ ಜನನ 11/8/1958. ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೆನ್ನಿಗರಾಯನಪುರ ಎಂಬ ಊರಿನಲ್ಲಿ ಜನಿಸಿದರು. ವೃತ್ತಿ ಪ್ರಾಧ್ಯಾಪಕರು. ಇವರು ಬರೆದಂತಹ ಕೃತಿಗಳು ಬಣ್ಣದ ಚಿಟ್ಟೆ, ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ ಇತ್ಯಾದಿ ಕೃತಿಗಳು. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪೆರ್ಲಿ ಕಾವ್ಯ ಪ್ರಶಸ್ತಿ, ಸಿಸು ಸಂಗಮೇಶ ದತ್ತಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲಿ 4 ಬಿಟ್ಟ ಸ್ಥಳಗಳಿವೆ ಮಕ್ಕಳೇ. ಅವುಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮಕ್ಕಳೇ. ಮೊದಲ ಬಿಟ್ಟ ಸ್ಥಳ, ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು. ಇದಕ್ಕೆ ಸೂಕ್ತ ಉತ್ತರ ರೆಕ್ಕೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆ ಬಂದಿತ್ತು. ಎರಡನೆಯ ಬಿಟ್ಟ ಸ್ಥಳ, ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಡ್ಯಾಶ್ ಸೇರಿದಳು. ಇದಕ್ಕೆ ಸೂಕ್ತ ಪದ ಮಡಿಲನು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದಳು. ಮೂರನೆಯ ಬಿಟ್ಟ ಸ್ಥಳ, ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಡ್ಯಾಶ್ ಕೇಳಿ ತಿಳಿ. ಇದಕ್ಕೆ ಸೂಕ್ತ ಪದ ಕಥೆಯನು. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವವೆಂದಳು ಈ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಧರೆಯ. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವವೆಂದಳು ಈ ಧರೆಯ. ನಂತರ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು? ಉತ್ತರ, ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು. ಪ್ರಶ್ನೆ 2, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಉತ್ತರ, ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳ ಗ್ರಹಕ್ಕೆ ಸೇರಿದಳು. ಪ್ರಶ್ನೆ 3, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಉತ್ತರ, ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಪ್ರಶ್ನೆ 4, ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು? ಉತ್ತರ, ಜನತೆಯು ನಾಡನ್ನು ಕಟ್ಟಲು ಮರಗಳನ್ನು ಕಡಿದು ಹಾಕಿದ್ದರಿಂದ ಮಂಗಳ ಗ್ರಹದಲ್ಲಿ ಬರ ಬಂದಿತು. ಪ್ರಶ್ನೆ 5, ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು? ಉತ್ತರ, ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು. ನಂತರ ಮುಖ್ಯ ಪ್ರಶ್ನೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪದ್ಯದ ಭಾಗವನ್ನು ನೀವು ಸಹ ದುಂಡಾಗಿ ಬರೆದು ಪೂರ್ಣಗೊಳಿಸಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ನಂತರ ಎರಡನೇ ಪದ್ಯದ ಭಾಗ, ಮಳೆ ಬೆಳೆ ಕಾಣದೆ ಜೀವಿಯ ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ, ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಹೀಗೆ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ, CM ಗೋವಿಂದರೆಡ್ಡಿಯವರ ಸ್ಥಳ, ಕಾಲ, ಕೃತಿಗಳ ವಿವರ ತಿಳಿಸಿರಿ ಅಂತ ಇದೆ ಮಕ್ಕಳೇ. ಕವಿ ಪರಿಚಯದಲ್ಲಿ ಬರೆದಿದ್ದೀನಿ ಮಕ್ಕಳೇ, ಅದನ್ನು ನೀವು ನೋಡಿ ಬರೆಯಿರಿ. ಮುಖ್ಯ ಪ್ರಶ್ನೆ, ನಾಮಪದ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಇವುಗಳನ್ನು ನೋಡೋಣ. ನೋಡಿ ಮಕ್ಕಳೇ, ನಾಮಪದದ ಅರ್ಥ ನಿಮಗೆ ಗೊತ್ತಿದೆ ಅಲ್ವಾ? ಒಂದು ವಸ್ತುವಿನ, ವ್ಯಕ್ತಿಯ ಅಥವಾ ಸ್ಥಳದ ಅಥವಾ ಪ್ರಾಣಿಯ ಅಥವಾ ಭಾವನೆಯ ಹೆಸರನ್ನು ಸೂಚಿಸ್ತಕ್ಕಂತಹ ಪದಗಳಿಗೆ ನಾಮಪದ ಅಂತ ಹೇಳ್ತೀವಿ ಅಲ್ವಾ? ಹಾಗಾದರೆ ನಾಮ ಪ್ರಕೃತಿ ಅಂದರೆ ಏನು ಮಕ್ಕಳೇ? ಯಾವುದೇ ಒಂದು ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಹೇಳ್ತೀವಿ ಮಕ್ಕಳೇ. ಅದೇ ರೀತಿ ವಿಭಕ್ತಿ ಪ್ರತ್ಯಯ ಅಂತಂದರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ನಾಮ ಪ್ರಕೃತಿಗಳು ವಾಕ್ಯದಲ್ಲಿ ಬಳಕೆಯಾದರೆ ಅವುಗಳ ಮುಂದೆ ಬಂದು ಸೇರುವ ಅಕ್ಷರ ಅಥವಾ ಶಬ್ದಗಳನ್ನು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತಾರೆ ಅಲ್ವಾ? ಗಗನ ಪ್ಲಸ್ ಅನ್ನು ಗಗನವನ್ನು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಗನ ಅನ್ನೋದು ನಾಮ ಪ್ರಕೃತಿ, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಗಗನವನ್ನು ಅನ್ನೋದು ನಾಮಪದ ಮಕ್ಕಳೇ. ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಶಾಲೆ ಅನ್ನೋದು ನಾಮ ಪ್ರಕೃತಿ, ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ, ಶಾಲೆಯಿಂದ ಇದು ಒಂದು ನಾಮಪದ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ಅಥವಾ ವಿಶೇಷಣಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗುಣವಾಚಕ ಅಂದರೆ ಏನಂತ ಗೊತ್ತಿದೆ ಅಲ್ವಾ? ಯಾವುದೇ ಒಂದು ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳ, ಗುಣ, ಸ್ವಭಾವ, ರೂಪ, ಬಣ್ಣ, ಗಾತ್ರ ಅಥವಾ ಸ್ಥಿತಿಯನ್ನು
ತೋರ್ಪಡಿಸ್ತಕ್ಕಂತಹ ಪದಗಳಿಗೆ ಗುಣವಾಚಕ ಅಂತ ಹೇಳ್ತೀವಿ ಅಲ್ವಾ. ಒಂದು ನಾಮಪದ ಹೇಗಿದೆ ಅದರ ವಿಶೇಷತೆಯನ್ನು ಬಣ್ಣಿಸಿ ಹೇಳೋದೇ ಗುಣವಾಚಕ ಮಕ್ಕಳೇ. ಹಾಗಾದರೆ ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ. ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಅಂತ ಕೊಟ್ಟಿದ್ದಾರೆ. ವಿವೇಕನಿಗೆ ಯಾವ ರೀತಿ ಬುದ್ಧಿವಂತಿಕೆ ಇದೆ ಮಕ್ಕಳೇ? ಅಪಾರವಾಗಿದೆ. ಹಾಗಾಗಿ ಅಪಾರ ಅನ್ನೋದು ಗುಣವಾಚಕ. ನಂತರ ರಫೀಕ್ನದು ದೊಡ್ಡ ಮನೆ. ಇಲ್ಲಿ ರಫೀಕ್ನ ಮನೆ ಹೇಗಿದೆ ಮಕ್ಕಳೇ? ದೊಡ್ಡದಾಗಿದೆ ಅಲ್ವಾ. ಹಾಗಾಗಿ ದೊಡ್ಡ ಅನ್ನೋದು ಗುಣವಾಚಕ. ನಂತರ ಅವಳಿಗೆ ಹಸಿರು ಬಣ್ಣ ಇಷ್ಟ. ನೋಡಿ ಮಕ್ಕಳೇ, ಅವಳಿಗೆ ಯಾವ ಬಣ್ಣ ಇಷ್ಟ ಮಕ್ಕಳೇ? ಹಸಿರು. ಹಾಗಾಗಿ ಹಸಿರು ಅನ್ನೋದು ಗುಣವಾಚಕ. ನಂತರ ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು. ಈ ಪುಟ್ಟಿಯು ಯಾವ ಬಣ್ಣದ ಬಂಡೆಯನ್ನು ಕಾಣ್ತಾಳೆ ಮಕ್ಕಳೇ? ಕೆಂಪು ಬಣ್ಣದ ಬಂಡೆಯನ್ನು ಕಾಣ್ತಾಳಲ್ವಾ. ಹಾಗಾಗಿ ಕೆಂಪು ಅನ್ನೋದು ಗುಣವಾಚಕ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸಂಖ್ಯಾವಾಚಕ ಅಂದರೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ವಸ್ತುಗಳು ಎಣಿಕೆಗೆ ಸಿಗುವಾಗ ಅವುಗಳ ಸಂಖ್ಯೆ ಎಷ್ಟು ಅಂತ ಹೇಳುವ ಪದಗಳನ್ನೇ ಸಂಖ್ಯಾವಾಚಕಗಳು ಅಂತ ಹೇಳ್ತೀವಿ. ನೋಡಿ, ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ ಅಂತ ಇದೆ. ಇಲ್ಲಿ ಸಂಖ್ಯಾವಾಚಕ ಏನು ಮಕ್ಕಳೇ? 100 ಅನ್ನೋದು ಸಂಖ್ಯಾವಾಚಕ ಪದ. ನಂತರ ಪೂರ್ಣಚಂದ್ರನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಾನೆ. ನೋಡಿ ಮಕ್ಕಳೇ, 5 ಅನ್ನೋದು ಸಂಖ್ಯಾವಾಚಕ. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಇಲ್ಲಿ 1 ಅನ್ನೋದು ಸಂಖ್ಯಾವಾಚಕ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಸನ್ನಿವೇಶ ಅಥವಾ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ, ಚೆನ್ನಾಗಿ ಆಲಿಸಿರಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ಘಟನೆಯನ್ನು ಸ್ಪಷ್ಟವಾಗಿ ಓದಿ ಮಕ್ಕಳೇ. ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು. ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದರು. ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು. ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು. ಅದನ್ನು ಅವರು ಡಾರ್ವಿನ್ನರ ಬಳಿಗೆ ಕೊಂಡೊಯ್ದು, ತಾತ, ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು. ಡಾರ್ವಿನ್ನರು ಅದನ್ನು 1 ನಿಮಿಷ ಪರೀಕ್ಷಿಸಿ ನೋಡಿ, ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿ ಬಿಟ್ಟಿದ್ದೀರಲ್ಲ, ತುಂಬ ಸಂತೋಷ. ಇದು ನಿಮಗೆ ಎಲ್ಲಿ ಸಿಕ್ಕಿತು? ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು. ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು, ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು, ಗಿಡದ ಎಲೆಯ ಮೇಲೆ ಕುಳಿತಿತ್ತು, ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು, ಅಂದರೆ ಗುಯ್ಗುಡುತ್ತಿತ್ತು ಅಂತ ಹೇಳ್ತಾರೆ. ಇದಕ್ಕೆ ಡಾರ್ವಿನ್ನರು, ಓಹೋ ಸರಿ, ಮತ್ತೆ ಹಾಗಾದರೆ ಇದು ಹಂಬಗ್. ಹಂಬಗ್ ಅಂದರೆ ಗುಯ್ಗುಡುವ ಹುಳು ಅಂತ ಅರ್ಥ ಮಕ್ಕಳೇ. ಹಂಬಗ್ ಎಂದರು. ನೋಡಿ ಮಕ್ಕಳೇ, ಈ ಕಥೆಗೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಡಾರ್ವಿನ್ನರು ಹೊಸ ಕೀಟವನ್ನು ಹಂಬಗ್ ಎಂದು ಏಕೆ ಕರೆದರು? ಉತ್ತರ, ಮನೆಯ ಹಿತ್ತಲಲ್ಲಿ ಸಿಕ್ಕಿದ ಕೀಟವು ಹಮ್ ಮಾಡುತ್ತಿದ್ದರಿಂದ. ಹಮ್ ಅಂದರೆ ಗುಯ್ಗುಡೋದು. ಆ ಕೀಟಕ್ಕೆ ಡಾರ್ವಿನ್ನರು ಹಂಬಗ್ ಎಂದು ಕರೆದರು. ಪ್ರಶ್ನೆ 2, ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು? ಉತ್ತರ, ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು. ಹಾಗಾದರೆ ಮಕ್ಕಳೇ, ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.